ಸ್ವಾಮಿ, ಈಗ ನಾವು ನೀವೇ ಅನೌನ್ಸ್ ಮಾಡಿದ್ರೆ 50,600 ಹುದ್ದೆಗಳನ್ನ ನಾವು ಕಾಲ್ ಮಾಡ್ತೀವಿ ಅಂತ ಹೇಳಿ. ಈಗ ನೋಡಿ, ಸಾಕಷ್ಟು 3 ವರ್ಷದಿಂದ 1 ವರ್ಷ ಈಗ ಮೇಂಟೈನ್ ಮಾಡಬಹುದು ವಿದ್ಯಾರ್ಥಿಗಳು. ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ನೀರು ಕುಡಿಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದೆ. ಸೊ ನೀವು ಕೂಡ ಎಲೆಕ್ಷನ್ ಬರ್ತೀರಾ, ಎಲೆಕ್ಷನ್ ದಿವಸ ಪ್ರತಿ ಹಳ್ಳಿಯಲ್ಲಿಗೂ ಪ್ರತಿ ಮನೆಗೂ ಹೋಗಿ ವೋಟ್ ಅನ್ನ ಕಲೆ ಹಾಕ್ತೀರಾ. ಅದೇ ತರ 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಅದೆಲ್ಲ ಡೆಡ್ಲಿಂಗ್ ಕೆಲಸ ಮಾಡ್ಕೊಂಡು ಏನೋ ಪಾರ್ಟಿಂಗ್ ಕೆಲಸ ಮಾಡ್ಕೊಂಡು ಒಂದು ಸರ್ಕಾರಿ ವಿದ್ಯೆ ಪಡಿಬೇಕಂತ ಹೇಳಿ ಸಾಕಷ್ಟು ವರ್ಷಗಳ ತನಕ ಏನ್ ಮಾಡ್ತಾ ಇದ್ವಿ, ಪರಿಶ್ರಮ ಪಡ್ತಾ ಇದ್ದಾರೆ ವಿದ್ಯಾರ್ಥಿಗಳು, ಹೋರಾಟ ಮಾಡ್ತಾ ಇದ್ದಾರೆ. ಸೊ ಈ ಒಳ ಮೀಸಲಾತಿ ಅಂತ ಕಾನ್ಸೆಪ್ಟ್ ತಂದಿದ್ದು ಯಾರು? ನೀವೇ ಏನ್ ಮಾಡಿದ್ರಿ? ಒಳ ಮೀಸಲಾತಿ ತಂದು ಎಲ್ಲ ನೇಮಕಾತಿ ಮಾಡ್ತೀವಿ ಅಂತ ತಗೊಂಡ್ಬಂದ್ರಿ. ಇದಕ್ಕೆ ಅಂತ್ಯ ಆಡ್ಬೇಕಾಗಿರೋಂಥದ್ದು ನೀವೇ ಅಲ್ವಾ? ಈಗ ಯಾವ ಒಂದು ಇದ್ರ ಮೇಲೆ ಹೇಳಿದ್ರಿ ನೀವು, ಮಾರ್ಚ್ 30 ಒಳಗಡೆ 50,000 ಹುದ್ದೆಗಳನ್ನ ನಾವು ಖಾಲಿ ಮಾಡ್ತೀವಿ, ನೀವು ರೆಡಿ ಆಗಿರ್ರಿ. ಸೊ ಪ್ರೈವೇಟ್ ಆಗಿ ಕೆಲಸ ಮಾಡೋರೆಲ್ಲ ಓದಿದ್ರು, ನಾವು ಓದಿ ಒಂದು ಹುದ್ದೆ ಪಡ್ಕೊಳ್ಳೋಣ ಅಂತ. ಈಗ ಮತ್ತೆ ಏನ್ ಮಾಡ್ತಾ ಇದೀರಾ? ಈ ವರ್ಷ ಅಂತ್ಯದ ಒಳಗೆ ನಾವು ನೇಮಕಾತಿ ಮಾಡ್ಕೊತಿದ್ದೀರಾ ಅಂತ ಹೇಳ್ತೀರಾ. ನೀವ್ ಹೇಳಿರ್ತಕ್ಕಂಥ ಮಾತಿಗೆ ನೀವೇನಾದ್ರು ಸರ್ಕಾರ ಇವತ್ತು ಬದ್ಧವಾಗಿದೆಯಾ? ಇಲ್ಲ ಅಂದ್ರೆ ಸರ್ಕಾರ ನೀವು ಕಾಲಕ್ಕೆ ನೇಮಕಾತಿ ಮಾಡಿದ್ರೆ ವಿದ್ಯಾರ್ಥಿಗಳು ಯಾಕೆ ನೀವು ರೋಡಿಗೆ ಬರ್ತೀವಿ, ಯಾಕೆ ಬರ್ತೀವಿ? ಅದೇನ ತಾನೆ? ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಯುವಕರು ಇವತ್ತು ಈ ಕರ್ನಾಟಕ ರಾಜ್ಯದ ಆಸ್ತಿ. ಪ್ರಾಮಾಣಿಕವಾಗಿ ಕಷ್ಟಪಡ್ತಿದ್ದೀವಿ ಸ್ವಾಮಿ, ಲೈಬ್ರರಿಯಲ್ಲಿ ಕುತ್ಕೊಂಡು ಕಷ್ಟಪಡ್ತಿದ್ದೀವಿ. ಇಂಥವ್ರೆ AC ಕಾರ್ಗಳಲ್ಲಿ ಓಡಾಡ್ತಿಲ್ಲ ನಾವು. ನಮ್ ಕಷ್ಟ ಯಾರ ಹತ್ರ ಹೇಳ್ಬೇಕು? ನಾವೇ ಓಟ್ ಹಾಕಿ ಗೆಲ್ಸಿರ್ತಕ್ಕಂಥ ನಿಮ್ಮನ್ನ. ಪ್ರತಿಯೊಂದು ಎಲೆಕ್ಷನ್ ಆದಾಗ ನಾವೇನ್ ಮಾಡ್ತೀವಿ, ಯಾರೇ ಊರಿನಲ್ಲಿ ಇದ್ದಿರ್ತಕ್ಕಂಥ ವಿದ್ಯಾವಂತ ಯುವಕರು ತಮ್ಮ ಹಳ್ಳಿಗಳಿಗೆ ಹೋಗಿ ತಮ್ಮ ಮತ ಚಲಾಯಿಸ್ತೀವಿ. ಅದಾಗಿದೀವ ಇಲ್ವ? ನಾವು ಅದಾಗಿದೀವಿ ತಾನೆ? ನೀವು ಅದೇ ತರ ಉದ್ಯೋಗ ಕೊಡ್ತಕ್ಕಂಥದ್ದು ಸರ್ಕಾರ ಚುನಾಯಿತ ಮಾಡಿದಂತ ಸರ್ಕಾರ ವಿದ್ಯಾರ್ಥಿಗಳಾಗಿ ಪ್ರಜೆಗಳಿಗೆ ಅವರ ಒಂದು ಕಷ್ಟ ಕಾರ್ಖಾನೆಗಳಿಗೆ ಕುಂದುಕೊರತೆಗಳಿಗೆ ನೀವು ಬದಲಾಗಿರ್ಬೇಕಾ ಇಲ್ವಾ? ಸಿಎಂ ಸಾಹೇಬ್ರೆ, ನಿಮಗೆ ಶಾಂತಿಯುತವಾಗಿ ಹೋರಾಟ ಮಾಡ್ತಿದೀವಿ. ಈಗ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಅವನಿಗೆ ಒಂದೊಂದು ಕಥೆ ಇರುತ್ತೆ. ಎಷ್ಟ್ ಬೇಕೋ ಮಾತಾಡ್ತಾರೆ ಸ್ವಾಮಿ. ಮುಂದಿನ ಒಂದು ಇದನ್ನ ದೊಡ್ಡ ಮಟ್ಟಕ್ಕೆ ಬೆಳಿಲಿಕ್ಕೆ, ಈ ಚಳವಳಿಯನ್ನ ಬೆಳಿಲಿಕ್ಕೆ ಬಿಡಬೇಡ್ರಿ. ಇನ್ನೇನು ಈ ತಿಂಗಳು ಅಂತ್ಯದೊಳಗಡೆ ನೀವೇನ್ ಮಾತು ಕೊಟ್ಟಿದ್ದೀರಾ, 50,600 ಚಿಲ್ಲರೆ ಶಿಕ್ಷಕರ ಒಂದು ನೇಮಕಾತಿ ಆಗ್ಬೋದು, PSI ಆಗ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೋದು, ವಿವಿಧ ಇಲಾಖೆಗಳಾಗ್ಬೋದು. ನೀವೇ ಮಾತು ಕೊಟ್ಟಿರೋದು, ನಾವು ಕೊಟ್ಟಿಲ್ಲ ಸ್ವಾಮಿ. ನಾವು ಕೊಟ್ಟಿದ್ರೆ ನಾವು ಕೇಳ್ತಿರ್ಲಿಲ್ಲ. ನೀವೇ ಹೇಳಿದ್ರಿ 50,632 ನಾವು ಹುದ್ದೆಗಳನ್ನ ಈ ತಿಂಗಳು 30 ಒಳಗಡೆ ನಾವು ಮಾಡ್ತೀವಿ. ನೀವೆಲ್ಲ ಓದ್ಕೊಂಡಿರ್ರಿ, ಎಲ್ಲ ಓದಿ ಲೈಬ್ರರಿ ಸೇರ್ಕೊಳ್ಳಿ, ನೀವಷ್ಟೆಲ್ಲ ಹೇಳಿದ್ರಿ. ಈಗ ನೀವು ಮತ್ತೆ ಮಾತು ಉಲ್ಟಾ ಹುಡುಕಿದಿರಲ್ಲ. ಈಗ ನೀವೇನ್ ಹೇಳಿದ್ರಿ ಅದಕ್ಕೆ ಬದ್ಧವಾಗಿದ್ದು ಈ ಒಳ ಮೀಸಲಾತಿಗೆ ನೀವೇ ಒಂದು ತಾರ್ಕಿಕ ಅಂತ್ಯನ್ನ ನೀವು ಆಡ್ಬೇಕು. ಸಿಎಂ ಸಾಹೇಬ್ರೆ, ಗೃಹ ಸಚಿವರೇ, ಶಿಕ್ಷಣ ಮಂತ್ರಿಗಳೇ, ಸರ್ಕಾರಕ್ಕೆ ನಾವು ಕೇಳ್ಕೊತಾ ಇದೀವಿ. ಸೊ ನಿಮಗೆ ಈ ಯುವಕರು ಏನಿದೀವಿ, ನೆಕ್ಸ್ಟ್ ನೀವು ಓಟಿಗೆ ಅಂತ ನಮ್ಮ ಹತ್ರನೇ ಬರ್ಬೇಕಾಗತ್ತೆ. ಸೊ ಈ ಯುವ ಶಕ್ತಿ ಇವತ್ತು ಯುವ ಶಕ್ತಿ ಇದೆ. ಈ ಯುವ ಶಕ್ತಿಯನ್ನ ಬೇರೆ ತರ ಏನ್ ಮಾಡ್ಬೇಡಿ, ಜೀವನವನ್ನ ಹಾಳು ಮಾಡ್ಬೇಡಿ. ಎಲ್ಲರಿಗೂ ನೀವು ಸರ್ಕಾರಿ ಹುದ್ದೆ ಕೊಡಕ್ಕಾಗಲ್ಲ, ಲಕ್ಷಾಂತರ ಜನ ಬರೀತೀವಿ. ಸೊ ಯಾರು ಅರ್ಹತೆ ಇದಾರೆ ಅವ್ರು ನೇಮಕಾತಿ ಮಾಡ್ಕೊಂಡು ಹೋಗ್ತೀವಿ. ಸೊ ದಯಮಾಡಿ ನೀವು ನೇಮಕಾತಿ ಮಾಡ್ಬೇಕು. ಇಲ್ಲ ಅಂದ್ರೆ ಪ್ರತಿ ಜಿಲ್ಲೆಯಿಂದ ವಿಧಾನಸೌಧಕ್ಕೆ 1 ಲಕ್ಷ ಜನ ನಾವು ಸೇರ್ತೀವಿ. 1 ಲಕ್ಷ ಜನ